ನಾನು ಕಾಲೇಜ್ ಕಲಿಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬವನು ನಮ್ಮೂರಲ್ಲಿ ಧಾರವಾಡದಲ್ಲಿ ಫುಟ್ಪಾತ್ ಮೇಲೆ ಕೆಲವರು ಕೈಯಲ್ಲಿ ಹಾಕೋ ರಿಂಗ್, ಬೆರಳಲ್ಲಿ ಹಾಕುವಂಥ ಫಿಂಗರ್ ರಿಂಗ್ ಮಾರ್ತಾರೆ, ಎಲ್ಲ ಇಟ್ಕೊಂಡ್ಬಿಟ್ಟು ಮಾರ್ತಾರೆ. ನನ್ನ ಫ್ರೆಂಡ್ ಒಬ್ಬವನು ಹೋಗಿ ತೊಗೊಳ್ತಾ ಇದ್ದ. ನಾನು ಕೇಳಿದೆ, ಏನೋ ತೊಗೊಳ್ತಾ ಇದೆಯಾ ಅಂತ. ಅವನು ಹೇಳಿದ, ಇಲ್ಲ ನಾನು ನೀಲಿ ಕಲ್ಲಿರೋ ರಿಂಗ್ ತೊಗೊಳ್ಬೇಕು ಅಂತ. ಓಕೆ, ಅದನ್ನು ಮಂತ್ರಿಸಿ ಕೊಡ್ತಾರೆ. ಮಂತ್ರಿಸಿ ಕೊಟ್ಟರೆ ಎಂಥ ಕಲ್ಲಿರಬೇಕು? ನೀಲಿ ಕಲ್ಲಿರಬೇಕು. ನಾನು ಕೇಳಿದೆ, ನೀಲಿ ಕಲ್ಲು ಯಾಕಂತ. ನೀಲಿ ಕಲ್ಲು ಭಾಳ ಲಕ್ಕಿ ಅಂತ. ಎಷ್ಟು ಜನ ಹಾಕ್ಕೊಂಬಂದಿದ್ದೀರಿ ಅಂಥದ್ದು? ಯಾರು ಹಾಕ್ಕೊಂಬಂದಿಲ್ವಾ? ವಿನಾಯಕ್ ಅಂತದ್ದು ಕೇಳಿದ್ಯಾ? ಧಾರವಾಡದಾಗ ಕೇಳಿದ್ದಿ ತಾನೇ? ಮತ್ತು ಕೈಯಾಗೇನಾರು ಹಾಕ್ಕೊಂಡಿಯಾ? ಓಕೆ, ರೈಟ್. ನೀಲಿ ಕಲ್ಲಿರಬೇಕು ಎದ್ರಾಗ, ಉಂಗುರದಾಗ ನೀಲಿ ಕಲ್ಲಿತ್ತಂತ ಹೇಳಿದ್ರೆ ಲಕ್ಕಿ. ಎಕ್ಸಾಮ್ ಬರಿಬೇಕಾದ್ರೆ ಆ ಒಂದು ರಿಂಗ್ ಹಾಕ್ಕೊಂಡಿದ್ರೆ ಭಾಳ ಲಕ್ಕಿ. ಏನಂದು ಪ್ರಶ್ನೆಗೆಲ್ಲ ಉತ್ತರ ಪಟ 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 ಬಂದುಬಿಡ್ತಾರೆ. ಓಕೆ, ಗೌರ್ಮೆಂಟ್ ಆಫೀಸಲ್ಲಿ ಕೆಲಸನ ನಡಿಬೇಕಂತ ಹೇಳಿದ್ರೆ ಯಾವ ರಿಂಗ್ ಹಾಕ್ಕೊಳ್ಬೇಕು? ನೀಲಿ ರಿಂಗ್ ಹಾಕ್ಕೊಳ್ಬೇಕು. ಓಕೆ, ಆಮೇಲೆ ಎಲ್ಲಾದರೂ ಓಕೆ ಒಂದು ವೇಳೆ ಗರ್ಲ್ ಫ್ರೆಂಡ್ ಬೇಕಂದ್ರೆ ಯಾವ ರಿಂಗ್ ಹಾಕಿರ್ಬೇಕು? ನೀಲಿ ರಿಂಗ್ ನೋಡಿ ಅವಳು ಪಟಕಂತ ಬಿದ್ದ ಬಿಡ್ತಾಳೆ ಅವನಿಗೆ. ಓಕೆ, ನೀಲಿ ರಿಂಗಲ್ಲಿ ಎಷ್ಟು ಶಕ್ತಿ ಇದೆ ನೋಡ್ರಿ, ಅಲ್ವಾ? ಬೇಕಾ ನೀಲಿ ರಿಂಗು? ನೀಲಿ ರಿಂಗ್ ಬೇಡವಾ ಯಾರಿಗೂ? ಓಕೆ, ನೀಲಿ ರಿಂಗ್ ಹಾಕ್ತಾರಂತೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ನಮಗೆ ನೀಲಿ ರಿಂಗ್ ಕೊಡ್ತಾ ಇಲ್ಲ, ತಮ್ಮನ್ನೇ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ಹೇಳಿದ್ರು ಏನಂತ ಹೇಳಿದ್ರೆ, ನೋಡಿರಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ. ಗೌರ್ಮೆಂಟಿಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಯಾರಿದ್ದಾರೆ? ಓಕೆ, ಎಕ್ಸಾಮ್ ಬರೀಬೇಕಾದ್ರೆ ಯಾರಿದ್ದಾರೆ? ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಯಾರಿದ್ದಾರೆ? ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾರಿದ್ದಾರೆ? ಅವ್ರು ಯಾವಾಗಲೂ ನಮ್ಮ ಸಂಗಡ ಇದ್ದಾರೆ ನೋಡ್ರಿ. ಹಲ್ಲೆಲೂಯಾ. ನಾವು ನೀಲಿ ರಿಂಗಿಗೆ ಕಾಸು ಕೊಡಬೇಕು. ಇಲ್ಲಿ ನಾವು ಏನು ಕೊಡೋದಿಲ್ಲ, ಎಲ್ಲ ಅವರೇ ಕೊಡ್ತಾರೆ. ಅವರೇ ಬೆಲೆ ಕೊಟ್ಟು ನಮ್ಮ ಹತ್ರ ಅವ್ರು ಹೇಳ್ತಾರೆ, ನೋಡ್ರಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ನಮ್ಮ ದೇವರು ಹೇಳಿದ್ದಾರೆ. ನಮಗೆ ನೀಲಿ ರಿಂಗ್ ಅಲ್ಲ, ನೀಲಿ ಉಂಗುರ ಅಲ್ಲ, ನಮಗೆ ಜೀವ ಸ್ವರೂಪನಾದ ದೇವರೇ ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ನೀವು ನಂಬ್ತೀರಾ ಅವರಿದ್ದಾರೆ ನಿಮ್ಮ ಸಂಗಡ ಅಂತ? ಯಾವಾಗಾದರೂ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗ್ರಿ ಅಂದರೆ ಅವ್ರು ನನ್ನ ಸಂಗಡ ಇದ್ದಾರೆ, ಅವ್ರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಅವ್ರು ನಮ್ಮ ಸಂಗಡ ಇದ್ದಾರಾ ಇಲ್ಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಬೆಳಗ್ಗೆ ನಾನು ಹೇಳಿದೆ, ಒಂದು ವಚನ ಓದಿದ್ವಿ ನಾವು ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು. ಓಕೆ, ದೇವರಿಂದ ನಾವು ದೂರ ಹೋಗ್ತಾ ಇದ್ರೆ ದೇವರು ಸಹ ನಮ್ಮಿಂದ ದೂರ ಆಗ್ತಾರೆ. ಇನ್ನೊಂದು ಸಾರಿ ಹೇಳ್ತೇನೆ, ಕೆಲವರಿಗೆ ದೇವರಲ್ಲಿ ಆಸಕ್ತಿ ಇಲ್ಲ, ಕೆಲವರಿಗೆ ಪ್ರಾರ್ಥನೆ ಬೇಡ, ಕೆಲವರಿಗೆ ಸಭೆ ಬೇಡ, ಕೆಲವರಿಗೆ ದೇವರ ವಿಷಯದಲ್ಲಿ ಯಾವ ಆಸಕ್ತಿ ಇಲ್ಲ, ನಿರಾಸಕ್ತಿ ಅವರಿಗೆ. ಯಾರ ಹತ್ತಿರ ದೇವರು ಜಾಸ್ತಿ ಬರ್ತಾರೆ? ಓಕೆ, ಅದಕ್ಕೆ ನಮ್ಮ ದಾವಿದ ಒಂದು ವಚನದಲ್ಲಿ ಹೇಳ್ತಾನೆ ನೋಡ್ರಿ, ಏನು ಹೇಳ್ತಾನೆ ನೋಡ್ರಿ ಅವನು. 42ನೇ ಕೀರ್ತನೆ 1ನೇ ವಚನ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸ್ತದೆ. ಹಲ್ಲೆಲೂಯಾ. ಎಲ್ಲರೂ ಅಂದ್ಕೊಂಡ್ಬಿಡೋಣ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸ್ತದೆ. ಬಯಕೆ ಹೇಳೋಣ, ಯಾವುದ್ರ ಬಯಕೆ? ಕೆಲವರು ಹುಟ್ಟಿದ್ದೇ ಇದಕ್ಕೆ, ಹುಟ್ಟಿದ್ದೇನಕ್ಕೆ? ಅವ್ರಿಗೆ ಬಯಕೆ ಏನು? ಬರೀ ತಿನ್ನೋದು. ನೋಡಿದ್ದೀನಿ ಕೆಲವರು, ನೀವು ನೋಡಿದ್ದೀರಾ? ಯಾವಾಗ ನೋಡಿದ್ರು ಅವ್ರ ಕನಸಲ್ಲಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ರೀ, ದೊಡ್ಡ ಸೆಲೆಬ್ರಿಟಿ. ಓಕೆ, ಐ ಡೋಂಟ್ ಟು ಟೆಲ್ ದ ನೇಮ್.
ಇದು ನಿಜವಾಗಿ ನಡೆದಿದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಅವಳಿಗೆ ಒಂದು ದೊಡ್ಡ ಸಮಸ್ಯೆ, ಇವತ್ತು ಏನು ತಿನ್ನಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಏನು ಸಮಸ್ಯೆ? ಇವತ್ತು ನಾನು ಏನು ತಿನ್ನಬೇಕು. ಯಾರಿಗಾದ್ರೂ ಸಮಸ್ಯೆ ಇದೆಯಾ? ನಮ್ಮ ಹೆಂಗಸರಿಗೆ ಒಂದು ಸಮಸ್ಯೆ ಇದೆ, ಇವತ್ತು ಏನು ಮಾಡಬೇಕು, ಇವತ್ತು ಏನು ಮಾಡಬೇಕು. ನನ್ನ ಹೆಂಡತಿಗೆ ಹತ್ತಿರುತ್ತೆ ಏನಂತ ಹೇಳಿದ್ರೆ, ಇವತ್ತು ಇವರಿಗೆ ಏನು ಮಾಡಬೇಕು. ಎಷ್ಟು ಜನರಿಗೆ ಅಪ್ಪ ಸಮಸ್ಯೆ ಇದೆ ನೋಡಿ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ದಾವಿದ ಹೇಳ್ತಾನೆ, ಐ ಲಾಂಗ್ ಫಾರ್ ಗಾಡ್. ನಾನು ನನ್ನ ದೇವರಿಗಾಗಿ ತವಕ ಪಡ್ತೀನಿ. ಅರೆ, ಊಟ ಇಲ್ಲ, ಹೋಗಲಿ ಆಚೆ. ಬಟ್ಟೆ ಇಲ್ಲ, ಹೋಗಲಿ ಆಚೆ. ಕೆಲಸ ಇಲ್ಲ, ಹೋಗಲಿ ಆಚೆ. ಮಕ್ಕಳು ಮಾತು ಕೇಳ್ತಾ ಇಲ್ಲ, ಹೋಗಲಿ ಆಚೆ. ನಾನು ನಿಮಗೊಂದು ಸೀಕ್ರೆಟ್ ಹೇಳ್ಕೊಡ್ತೇನೆ. ಏನಂತ ಹೇಳಿದ್ರೆ, ದೇವ್ರೇ ನನಗೆ ನೀನು ಬೇಕು. ಒಬ್ಬ ದೇವ್ರ ಸೇವಕರು ನನ್ನ ಹತ್ರ ಹೇಳ್ತಾ ಇದ್ರು ಏನಂದರೆ, ಸತ್ತರೆ ಸಾಯ್ತೀನಿ, ಅವ್ರ ಪಾದದಲ್ಲಿಯೇ ಸಾಯ್ತೀನಿ. ಸತ್ತರೆ ಸಾಯ್ತೀನಿ, ಅವರ ಪಾದದಲ್ಲಿಯೇ ಸಾಯ್ತೀನಿ. ಹಲ್ಲೆಲೂಯ. ನೀವು ಅವರಿಗಾಗಿ ತವಕ ಪಡ್ರಿ, ಅವ್ರು ಬಂದುಬಿಡ್ತಾರೆ, ಅವ್ರ ಹತ್ತಿರ ಬರ್ತಾರೆ. ಜಿಂಕೆ ಏನಂತ ಹೇಳಿದ್ರೆ, ಜಿಂಕೆ ಮೂಗಿಗೆ ಇನ್ನೂ 2 ಅಥವಾ 3 ಕಿಲೋಮೀಟ್ರ್ ದೂರದಲ್ಲಿ ನೀರಿದ್ದರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಗೊತ್ತಾಗತ್ತಾ? ಕೆಟ್ಟ ಮೂಗ್ರಿ. ನಮ್ಮ ಮೂಗಿಗೆ ಏನು ಗೊತ್ತಾಗಲ್ಲ, ಆದರೆ ಜಿಂಕೆ ಮೂಗಿಗೆ ಏನು ಗೊತ್ತಾಗುತ್ತೆ? ಅಲ್ಲಿದೆ, ನೀರಿದೆ ಅಂತ ಆ ಡೈರೆಕ್ಷನ್ನಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಪ್ರಿಯ ಸಹೋದರ ಸಹೋದರಿ, ದೇವರು ಇರೋ ಸಂಗತಿ ನಮ್ಮ ಮೂಗಿಗೆ ಗೊತ್ತಾಗಬೇಕು. ನಾವು ಓಡಿ ಧಾವಿಸಿ ಅವ್ರ ಬಳಿಗೆ ಬರಬೇಕು. ಅವರು ನೀವು 1 ಹೆಜ್ಜೆ ಇಡ್ರಿ, ಅವರು 99 ಹೆಜ್ಜೆ ಇಡ್ತಾರೆ. ಹಲ್ಲೆಲೂಯಾ. ನಾವು ಅವ್ರ ಬಳಿಗೆ ಹೋಗೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿನೇ ಅವರೇ ನಮ್ಮ ಬಳಿಗೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಅವರನ್ನು ಅನುಭವಿಸದೆ ಸಾಯುವವನು ನಿರ್ಭಾಗ್ಯನು. ನಮ್ಮ ಜೀವನದಲ್ಲಿ ಆ ಯೇಸುವನ್ನು ಸಿಕ್ಕಾಪಟ್ಟೆ ಅನುಭವಿಸ್ಬೇಕು. ನೀವು ಎಷ್ಟು ಆಸೆ ಪಡ್ತೀರೋ ಅವ್ರ ವಿಷಯದಲ್ಲಿ, ಅಷ್ಟು ನಿಮ್ಮೊಳಗೆ ಬರ್ತಾರೆ ಅವರು. ಅಷ್ಟು ನಿಮ್ಮೊಳಗೆ ಅವರು ಹಾಸು ಹೊಕ್ಕಾಗಿರ್ತಾರೆ ನಮ್ಮೊಳಗೆ. ಹಲ್ಲೆಲೂಯಾ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ದೇವರು ನಮ್ಮ ಸಂಗಡ ಇದ್ದರೆ ಏನಾಗುತ್ತೆ? ನೀಲಿ ಉಂಗುರ ಇದ್ದರೆ ನಮ್ಮ ಮನೆ ಎದುರಿಗೆ ಒಬ್ಬ ಆಂಟಿ ಇದ್ದರು. ಅವರು ಸಹ ಯಾವಾಗಲೂ ಒಂದು ಸೀರೆ ಉಡೋರು. ಯಾವಾಗ ಆಫೀಸಿಗೆ ಹೋಗ್ತಾರೋ, ಆಫೀಸಿಗೆ ಹೋಗುವಾಗ ಕೇಳೋಣ, ಯಾಕ್ರಿ ಈ ಸೀರೆ ಉಟ್ಕೊಂಡು ಹೋಗ್ತೇನೆ ನಮ್ಮಮ್ಮ ಕೇಳಿದರೆ, ಇದು ಲಕ್ಕಿ ಸೀರೆ. ಎಷ್ಟು ಜನರು ಇಟ್ಕೊಂಡಿದ್ದೀರಿ ಲಕ್ಕಿ ಸೀರೆ? ಗೊತ್ತು ನನಗೆ. ಓಕೆ, ರೈಟ್. ಇದನ್ನ ಇಟ್ಕೊಂಡು ಹೋದ್ರೆ ಏನಾಗ್ಬಿಡುತ್ತೆ? ಕೆಲಸ ಆಗ್ಬಿಡುತ್ತೆ. ಇಲ್ಲ ಪ್ರಿಯರೇ, ಲಕ್ಕಿ ಸೀರೆ ಅಲ್ಲ, ನೀಲಿ ಉಂಗುರ ಅಲ್ಲ, ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ಅವರು ಇದ್ದರೆ ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ಕೆಲಸ ಆಗೋದೆ. ನಾನು ನಮ್ಮ ಓಣಿಯಲ್ಲಿ ಏನಾದರೂ ಒಂದು ಸ್ವಲ್ಪ ಗಲಾಟೆ ಆದರೆ, ಎಲ್ಲಾದರೂ ಜನ ಸೇರಿದರೆ, ಎಲ್ಲಾದರೂ ಕೂಗಾಡ್ತಾ ಇದ್ದರೆ, ನಮ್ಮಮ್ಮ ಫಸ್ಟ್ ಕೇಳೋದು, ನವೀನ್ ಎಲ್ಲಿ ಅಂತ. ಯಾಕಂದರೆ ಇವನು ಎಲ್ಲಿರ್ತಾನೋ ಅಲ್ಲಿ ಇವನು ಇದಾನಲ್ಲಿ ಅಂದರೆ ಏನಾದರೂ ಒಂದು ಕೀಟ್ಲೆ ಮಾಡಿರ್ತಾನೆ, ಏನಾದರೂ ಎಳೆದಿರ್ತಾನೆ, ಏನಾದರೂ ಮುರಿದಿರ್ತಾನೆ, ಯಾರಿಗಾದರೂ ಹೊಡೆದಿರ್ತಾನೆ, ಏನಾದರೂ ಜಗಳ ತಗೊಂಡು ಬರ್ತಾನೆ, ಏನಾದರೂ ಒಂದು ಮಾಡಿರ್ತಾನೆ ಇವನಂತ ನಮ್ಮಮ್ಮಗೆ ಅಷ್ಟು ನನ್ನ ಮೇಲೆ ಭರವಸೆ. ಅದು ಏನು ಮಾಡೋದು? ದೇವರು ಅಂಥವ್ರನ್ನೇ ಸೇವೆಗೆ ಕರೆದ್ಬಿಟ್ರು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ನವೀನಲ್ಲಿ ಇದ್ದಾನೋ ಅಲ್ಲಿ ಹೀಗೆ ಆಗುತ್ತೆ, ನೀಲಿ ಉಂಗುರ ಇದ್ದಲ್ಲಿ ಹಾಗೆ ಆಗುತ್ತೆ, ಲಕ್ಕಿ ಸೀರೆ ಇದ್ದಲ್ಲಿ ಹಾಗಾಗುತ್ತೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಯೇಸು ಇದ್ದರೆ ಏನಾಗುತ್ತೆ?
ಕೆಲವು ಸಂಗತಿಗಳನ್ನು ದೇವರ ವಾಕ್ಯದಿಂದ, ಎಷ್ಟೊಂದಿದೆ, ಕೆಲವು ಸಂಗತಿಗಳನ್ನು ನೋಡಿಕೊಳ್ಳೋಣ. ದೇವರ ವಾಕ್ಯದಿಂದ ದೇವರು ಅಲ್ಲಿ ಇದ್ದ ಕಾರಣ ಏನೋ ಆಯಿತು. ಹಳೆ ಒಡಂಬಡಿಕೆಗೆ ನಾವು ಹೋಗೋಣ, ಆದಿಕಾಂಡ 30ಕ್ಕೆ ಹೋಗೋಣ. ಅಲ್ಲಿ ಯಾಕೋಬನ ಚರಿತ್ರೆಯನ್ನು ನಾವು ನೋಡ್ತೇವೆ. ಯಾಕೋಬನ ಚರಿತ್ರೆಯನ್ನು ನಾವು ನೋಡ್ತೇವೆ. ದೇವರು ಹೇಳಿದರು ಯಾಕೋಬನಿಗೆ, ನಾನು ನಿನ್ನ ಸಂಗಡ ಇದ್ದೀನಿ ಅಂತ. ದೇವರು ಯಾಕೋಬನಿಗೆ ಹೇಳಿ, ಯಾಕೋಬ ಅವನು ಲಾಬಾನ್ ಹತ್ರ ಹೋಗುವಾಗಲೇ, ಲಾಬಾನ್ ಹತ್ರ ಓಡಿ ಹೋಗ್ತಾ ಇದ್ದ. ಲಾಬಾನ ಯಾರು? ಮಾವ, ರೆಬೆಕ್ಕಳ ಅಣ್ಣ, ರೈಟ್? ಓಕೆ. ಸೊ ರೆಬೆಕ್ಕ ಏನು ಮಾಡಿಬಿಟ್ಲು ಅಂತ ಹೇಳಿದ್ರೆ, ಯಾಕೆ ರೆಬೆಕ್ಕ ಮಾಡಿದ್ದು ಸರಿನಾ ತಪ್ಪ? ರೆಬೆಕ್ಕಳು ಏನು ಮಾಡಿದ್ಲಂದರೆ, ಏಸಾವನಿಗೆ ಬರಬೇಕಾದ ಆಶೀರ್ವಾದವನ್ನು ತಪ್ಪಿಸಿ, ಸರಿನಾ ತಪ್ಪ? ನಾನು ಹಾಗೆ ತಿಳ್ಕೊಂಡಿದ್ದೆ ತಪ್ಪು ಅಂತ. ನಾನು ಕಡೆಗೆ ನೀವು ಬೈಬಲ್ ಓದ್ರಿ ನೋಡ್ರಿ, ಅವಳು ಯಾಕೆ ಹಂಗೆ ಮಾಡಿಲ್ಲ ಅಂತಂದರೆ, ಏಸಾವ ಹೋಗಿ ಅನ್ಯ ಮತಸ್ಥರನ್ನ ಮದುವೆಯಾಗಿ ಬಂದದ್ರಿಂದ ಆ ಒಂದು ಸೊಸೆಯರಿಂದ ಅವಳು ರೋಸಿ ಹೋಗಿ ಈ ಆಶೀರ್ವಾದ ಇವನಿಗೆ ಬೇಡ, ಯಾಕೊಬ್ಬನಿಗೆ ಹೋಗಲಿ ಅಂತ ಮಾಡಿದ್ಲು. ಈ ಹೆಂಗಸರು ಭಾಳ ಕ್ಲೇವರ್. ಹೆಂಗಸರ ತಲೆ ಇದೆಯಲ್ಲ, ಭಾಳ ಕಾಸ್ಟ್ಲಿ ಅದು. ಓಕೆ, ಯಾವಾಗ ಏನು ಯೋಚನೆ ಮಾಡಿರ್ತಾರೆ ದೇವ್ರಿಗೆ, ಒಂದೊಂದು ಸತಿ ದೇವ್ರಿಗೂ ಗೊತ್ತಾಗಲ್ಲ. ಹಂಗೆ ಯೋಚನೆ ಮಾಡಿಬಿಡ್ತೀರಾ ನೀವು ಅಲ್ವಾ? ರೆಬೆಕ್ಕಳು ಹೆಂಗೆ ಯೋಚನೆ ಮಾಡಿದ್ ನೋಡ್ರಿ. ಏನಂತ ಹೇಳಿದ್ರೆ, ಏಸಾವ ಮದುವೆ ಆಗಿದ್ದ ಅನ್ಯ ಮತಸ್ಥರನ್ನ ಮದುವೆ ಆಗಿದ್ರಿಂದ ಇವಳಿಗೆ ಈ ಆಶೀರ್ವಾದ ಬೇಡ, ಸ್ವಂತ ಮನೆಯಿಂದ, ಏನು ಹೇಳಿದ್ಲಂದ್ರೆ, ಸ್ವಂತ ಮನೆಯಿಂದ ಹೆಣ್ಣು ತಗೊಳ್ಬೇಕು ಅಂತ ಹೇಳಿ ಎಲ್ಲಿಗೆ ಕಳಿಸಿದ್ಲ ಅವನನ್ನು? ಲಾಬಾನ್ ಹತ್ರ ಕಳಿಸಿದ್ರು. ಸೊ ಯಾಕೋಬ ಹೋಗ್ತಾ ಇರಬೇಕಾದ್ರೆ ಅವನು ರಸ್ತೆಯಲ್ಲಿ ಮಲಗಿದ. ಆ ಸ್ಥಳದಲ್ಲಿ ದೇವರು ಅವನಿಗೆ ದರ್ಶನ ಕೊಟ್ಟರು. ದೇವರು ಹೇಳಿದ್ರು, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕೆ ಬೇತೇಲ್ ಅಂತ ಅವನ ಹೆಸರಿಟ್ಟ. ಅರೆ, ಇಲ್ಲಿ ಬಂದ, ಲಾಬಾನ್ ಹತ್ರ ಬಂದ. ಲಾಬಾನ್ ಹತ್ರ ಬಂದು ಯಾರನ್ನು ಪ್ರೀತಿ ಮಾಡಿದ? ಎಲ್ರಿಗೂ ಗೊತ್ತಾಗತ್ತೆ. ಕತೆ ಗೊತ್ತಿಲ್ಲ ಅಂದರೆ ಓದ್ಕೊಳ್ರಿ ಮನೆಯಲ್ಲಿ. ರಾಹೇಲನ್ನು, ಲಾಬಾನ್ ಮಗಳಾದ ರಾಹೇಲನ್ನು ತುಂಬ ಪ್ರೀತಿ ಮಾಡಿದ. ರೇಚಲ್ನ ಪ್ರೀತಿ ಮಾಡಿದ. ಆದರೆ ಲಾಬಾನ ನೋಡ್ರಿ, ಯಾಕೋಬ ಅಂದರೆ ಏನು ಹೆಸರು? ಆ ಹೆಸರಿನ ಅರ್ಥ ಎಲ್ರಿ ಹೇಳೋಣ, ಏನು ಹೆಸರು? ಮಾವ ಇವನ ಡಬಲ್ ಮೋಸಗಾರ ಇದ್ದ ನೋಡ್ರಿ. ಮೋಸಗಾರರಿಗೆ ಮೋಸ ಮಾಡೋ ಮಾವನೇ ಸಿಗ್ತ. ಓಕೆ, ಮೋಸ ಮಾಡಬೇಡ್ರಿ, ನಿಮಗೆ ಸಿಗೋ ಮಾವನು ಅಂತವನೇ. ಡಬಲ್ ಮೋಸ ಮಾಡೋನು ಸಿಗ್ತಾನೆ ನಿಮಗೆ. ಓಕೆ. ಸೊ ಲಾಬಾನ್ ಹತ್ರ ಹೋದ. ಲಾಬಾನ್ ಏನು ಮಾಡಿದ ಅಂದರೆ, ಓಹೋ, ರೇಚಲ್ನ ಪ್ರೀತಿ ಮಾಡ್ತೀಯಾ? ಮಾಡ್ತೀನಿ ಅಂತ 7 ವರ್ಷ ರೇಚಲ್ಗೋಸ್ಕರ ಅವ್ನು ದುಡ್ದ, ಆಯಿತಾ? ಆದರೆ ಮದುವೆ ಮಾಡಿ ಕೊಟ್ಟಿದ್ದೆ ಯಾರನ್ನ? ಲೇಯಳನ್ನು ಕೊಟ್ಬಿಟ್ಟ. ಯಾಕೋಬನಿಗೆ ತಲೆ ತಿರುಗೋಯ್ತು. ಏನಿಂತ ನೀನು ನನಗೆ ಮೋಸ ಮಾಡಿದಿ? 7 ವರ್ಷ ಕೆಲಸ ಮಾಡಿದ ಯಾಕೋಬನಿಗೆ ಲಾಬಾನ ಮೋಸ ಮಾಡಿದ. ಆದರೆ ದೇವರಿದ್ರ ಯಾಕೋಬನ ಜೊತೆಗೆ. ದೇವರು ಇದ್ದಾಗಲೂ ಸಹ ನಮಗೆ ಯಾರೋ ಒಬ್ಬರು ಮೋಸ ಮಾಡೋ ಸಾಧ್ಯತೆ ಇದೆಯಾ? ಇದೆ. ಆದರೆ ದೇವರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಿನಗೆ ಮೋಸ ಆಗಿದೆಯಾ? ನಿಮ್ಮ ಮನೆಯವರು ನಿನಗೆ ಮೋಸ ಮಾಡಿದಾರಾ? ಆಸ್ತಿ ವಿಷಯದಲ್ಲಿ ಮೋಸ ಆಗಿದೆಯಾ? ನಿನ್ನ ಅಣ್ಣ ತಮ್ಮಂದಿರು ಮೋಸ ಮಾಡಿದಾರಾ? ನಿನ್ನ ಮಕ್ಕಳು ಮೋಸ ಮಾಡಿದಾರಾ? ಮೋಸಕ್ಕೆ ಒಳಗಾಗಿದೆಯಾ? ಅದರ ಅರ್ಥ ದೇವರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅದರ ಅರ್ಥ ಅಲ್ಲ. ದೇವರು ನಿನ್ನ ಸಂಗಡನೇ ಇದ್ದಾರೆ. ಹಲ್ಲೆಲೂಯಾ. ಮತ್ತೆ 7 ವರ್ಷ ಅವನು ಕೆಲಸ ಮಾಡಿದ. ಮತ್ತೆ ಎಷ್ಟು? 7 ವರ್ಷ ರಾಹೇಲನ್ನು ಮದುವೆ ಮಾಡಿಕೊಂಡ. ಅದಾದ್ಮೇಲೆ ಹೇಳ್ತಾನೆ, ಯಾಕೋಬ ಹೇಳ್ತಾನೆ, 20 ವರ್ಷ 20 ವರ್ಷ ಯಾಕೋಬ ಕೆಲಸ ಮಾಡಿದರೆ 2 ಹೆಂಡತಿ. ಎಷ್ಟು ಹೆಂಡತಿರಿ ಯಾಕೋಬನಿಗೆ? ಹೇಳ್ರಿ ಟೋಟಲ್. ನಾವು ಒಬ್ಬರನ್ನ ಮಾಡಿಕೊಂಡು ನಮ್ಮ ಕತೆ ನೋಡ್ರಿ. ಇವ್ರು 4 ಹೆಂಡ್ರನ್ನ ಹೆಂಗೆ ಮಾಡ್ಕೊಂಡು ಬಾಳೆ ಮಾಡಿದೆ ದೇವರೇ ಬಲ್ಲ.
ಅದು ಹೋಗ್ಲಿ, ಆ ಸಲ್ಮನ್ ನೋಡ್ರಿ 700 + 300 ಎಷ್ಟು? ಬೇರೆ ಕೆಲಸ ಇಲ್ವಾ ಅವನಿಗೆ? 700 + 300 ಮದುವೆ ಮಾಡ್ಕೊಂಡಿದೆ. ಅದು ಏನು ಮಾಡಿದೆ? ಪರಲೋಕದಲ್ಲಿ ಅವರೆಲ್ಲ ಎಲ್ಲಿದ್ದಾರೆ ಇವ್ನಿಗೆ ಯಾರಿಗೆ ಗೊತ್ತು? ಎಲ್ಲ ಒಂದೇ ಅರಮನೆಯಲ್ಲಿದ್ದಾರೋ ಬೇರೆ ಕಡೆ ಇದ್ದಾರೋ? ಅವ್ರಿಲ್ವಾ? ಓಕೆ, ನೀ ಏನು ಹೋಗಿ ಬಂದಿ ಅಲ್ಲಿ? ಪ್ರಿಯ ಸಹೋದರ ಸಹೋದರಿ, ಐ ಡೋಂಟ್ ನೋ. ಇವನ್ ದಾವಿದ ಎಷ್ಟೊಂದು ಮದುವೆ ಮಾಡ್ಕೊಂಡ. ಪ್ರಿಯ ಸಹೋದರ ಸಹೋದರಿ, 4 ಮದುವೆ ಆಯಿತು ಇವನಿಗೆ. 4 ಹೆಂಡತಿಯರನ್ನು ಇಟ್ಕೊಂಡ. ಹೆಂಡತಿಯರ ಮಕ್ಕಳನ್ನ ಬಿಟ್ಟರು. ಬೇರೆ ಇವನಿಗೆ ಒಂದು ಆಡು ಒಂದು ಕುರಿ ಇರಲಿಲ್ಲ. ಒಂದು ಆಡು ಒಂದು ಕುರಿ ಇರಲಿಲ್ಲ. ಸೋತು ಹೋದ 20 ವರ್ಷ ಯಾಕೋಬನಿಗೆ ಮೋಸ ಆದರೂ ಕೂಡ, ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಅವನ ಸಂಗಡಲೇ ಇದ್ದರು. ಹಲ್ಲೆಲೂಯಾ. ನಿನಗೆ ಮೋಸ ಆಗಿದೆಯಾ? ದೇವರು ನಿನ್ನನ್ನು ಬಿಟ್ಟು ಹೋಗಿಲ್ಲ. ನಿನಗೆ ಆಸ್ತಿಯಲ್ಲಿ ಮೋಸ ಆಗಿದೆಯಾ? ನಿಮ್ಮ ಮನೆಯವರು ಮೋಸ ಮಾಡಿದಾರ? ದೇವರು ನಿನ್ನ ಸಂಗಡ ಇದ್ದಾರೆ. ಎಲ್ಲರೂ ಹೇಳೋಣ, ಅವರು ನನ್ನ ಸಂಗಡ ಇದ್ದಾರೆ. 31:12 ದೇವರು 11ರಿಂದ ಓದಿಕೊಳ್ಳೋಣ. ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ ಆತನು ನನಗೆ, ಲಾಬಾನನು ನಿನ್ನ ವಿಷಯದಲ್ಲಿ ನಡ್ಕೊಂಡ ರೀತಿಯನ್ನು ನಾನು, ವಾವ್, ಹಲ್ಲೆಲೂಯಾ, ಲಾಬಾನನು, ಪ್ರಿಯ ಸಹೋದರ ಸಹೋದರಿ, ಯಾರ್ಯಾರು ನಿಮ್ಮ ವಿಷಯದಲ್ಲಿ ಯಾವ್ಯಾವ ರೀತಿ ನಡ್ಕೊಳ್ತಾರೋ ನಮ್ಮ ದೇವರು ನೋಡಿದ್ದಾರೆ. ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಸದಾ ಕಾಲ ನೀವು ಹಾಗೇ ಇರಬೇಕು ಅಂತ ಹೇಳಿ ನಮ್ಮ ದೇವರ ಚಿತ್ತ ಅಲ್ಲ. ಯಾವುದೋ ಒಂದು ಸಮಯದಲ್ಲಿ ದೇವರು ಎಂಟ್ರಿ ಆಗ್ತಾರೆ. ಹಲ್ಲೆಲೂಯಾ. ಯಾವುದೋ ಒಂದು ಸಮಯದಲ್ಲಿ ನಮ್ಮ ದೇವರು ಏನು ಮಾಡ್ತಾರೆ? ಎಂಟ್ರಿ ಆಗ್ತಾರೆ. ನೋಡ್ರಿ, ಲಾಬಾನ್ಗೆ ಹೇಳಿದ ಅವನು, ಇಷ್ಟು ವರ್ಷ ನಾನು ನಿನ್ನ ಸೇವೆ ಮಾಡಿದ್ದೀನಿ. ಓಕೆ, ನಾನು ಇಷ್ಟು ವರ್ಷ ನಿನ್ನ ಸೇವೆ ಮಾಡಿದ್ದೀನಿ. ನನ್ನ ಈ 2 ಹೆಂಡತಿಯರಿಗೋಸ್ಕರ 14 ವರ್ಷ, ನಿನ್ನ ಆಡು ಕುರಿಗಳಿಗೋಸ್ಕರ 6 ವರ್ಷ, 20 ವರ್ಷ ನಾನು ಕೆಲಸ ಮಾಡಿದ್ದೀನಿ. 20 ವರ್ಷ ದೇವರು ಯಾಕೋಬನ ಸಂಗಡ ಇದ್ರು. ಆಗ ಯಾಕೋಬ ಹೇಳ್ತಾನೆ, ನಾನಿನ್ನು ಇರೋದಿಲ್ಲ ಇಲ್ಲಿ, ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದಾಗ ಲಾಬಾನ ಏನು ಮಾಡಿದ? ಲಾಬಾನಿಗೆ ನೋಡ್ರಿ, ಲಾಬಾನಿಗೆ ಒಂದು ಗೊತ್ತಿತ್ತು. ಲಾಬಾನ ಮೋಸಗಾರ ಅಷ್ಟೇ ಅಲ್ಲ, ಭಾಳ ಕ್ಲೆವರ್ ಆಗಿದ್ದ ಅವನು. ಓಕೆ, 30ನೇ ಅಧ್ಯಾಯ 27ನೇ ವಚನ ಏನು ಹೇಳುತ್ತೆ ನೋಡ್ರಿ. 30ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಲಾಬಾನನವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಯೆಹೋವನು. ಯಾರೀ ಲಾಬಾನ? ಅನ್ಯ ಮತಸ್ಥದವನು. ಅವನು ಹೇಳ್ತಾ ಇದ್ದಾನೆ, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿ ಪಡಿಸಿದ್ದಾನೆ ಅಂತೇಳಿ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಪ್ರಿಯರೇ, ಇವತ್ತು ದೇವರು ನಿನ್ನ ಸಂಗಡ ಇದ್ದರೆ, ನಿನ್ನ ನಿಮಿತ್ತ ದೇವರು ಉಳಿದವರನ್ನು, ನಿನ್ನ ಮನೆಯವರನ್ನು, ಅಕ್ಕಪಕ್ಕದವರನ್ನ, ಬೇರೆಯವರನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನಿನ್ನ ನಿಮಿತ್ತ ದೇವರು ಇನ್ನೊಬ್ಬರನ್ನ ಆಶೀರ್ವಾದ ಮಾಡ್ತಾರೆ. ಆರೋನನ ಮೇಲೆ ಹರಿಯುವ ಅಭಿಷೇಕ ಅವನ ಗಡ್ಡದ ಮೇಲೆ ಹರಿದು ಕೆಳ ಅಂಗಿ ಮೇಲೆ ಹರಿದು ಹೋಗೋ ಹಾಗೆ ದೇವರು ನಿನ್ನ ಮೇಲೆ ಆಶೀರ್ವಾದ ಮಾಡ್ತಾರಲ್ಲ, ಅದು ಹರಿದು ಇನ್ನೊಬ್ಬರಿಗೆ ಹೋಗುತ್ತೆ. ಹಲ್ಲೆಲೂಯಾ. ಲಾಬಾನಿಗೆ ಗೊತ್ತಿತ್ತು, ಇವನಿದ್ರೆ ಚಿನ್ನದ ಗಿಳಿ ಇದ್ದಂಗೆ, ಚಿನ್ನದ ಗಣಿ ಇದ್ದಂಗೆ. ಚಿನ್ನದ ಗಿಳಿ ಅಂತಾರ, ಗಣಿ ಅಂತಾರೆ, ಗಣಿ. ಓಕೆ, ಚಿನ್ನದ ಗಣಿ ಇದ್ದಂಗೆ. ಅದಕ್ಕೆ ಲಾಬಾನ ಯಾಕೋಬ ಎಲ್ಲಿರಲಿ? ನನ್ನ ಹತ್ರನೇ ಇರಲಿ ಅಂತ. ಲಾಬಾನ್ಗೆ ಕುರಿಗಳ ವಿಷಯ, ಆಡುಗಳ ವಿಷಯ ಚೆನ್ನಾಗಿ ಗೊತ್ತಿತ್ತು. ಯಾಕೋಬ ಒಂದು ಕೆಲಸ ಮಾಡ್ತಾನೆ. ಇನ್ಮೇಲೆ ಯಾಕೋಬ ಹೇಳ್ತಾನೆ, ಓಕೆ, ನಿನಗೇನು ಇನ್ಕಮ್, ನಿನಗೇನು ಆದಾಯ ಕೊಡಬೇಕು? ಯಾಕೋಬ ಹೇಳ್ತಾನೆ, 10 ಸಾರಿ ನನ್ನ ಆದಾಯ ಏನು ಮಾಡಿದೀಯ, ನೀನು ಬದಲಾಯಿಸಿದೀಯಾ? ಅದಕ್ಕೆ ಹೇಳ್ತಾನೆ, ಯಾಕೋಬ ಹೇಳ್ತಾನೆ, ಇನ್ಮೇಲೆ ಕಂದು ಕುರಿಗಳೆಲ್ಲ ನನ್ನದು, ಇನ್ಮೇಲೆ ಚುಕ್ಕೆ ಇರುವ ಎಲ್ಲ ಆಡುಗಳು ನನ್ನದು ಅಂತ ಹೇಳ್ತೇನೆ. ಓಕೆ, ಓದಿಕೊಳ್ಳೋಣ. ಎಲ್ಲಿದೆ ಅದು? 30ನೇ ಅಧ್ಯಾಯ 37ರಿಂದ ತಾನೆ? 30, 32.
ಓಕೆ. ಓಕೆ, ಹೇಳ್ತೇನೆ. ಓಕೆ, ನಾನು ಮುಂದೆ ಓದ್ತೇನೆ. ಮುಂದೆ ಅಂಥದ್ದು ಹುಟ್ಟಿದರೆ ಅದೇ ನನ್ನ ಸಂಬಳವೆಂದು ನೀನು ಭಾವಿಸಬೇಕು. ನೀನು ಇನ್ನು ಮೇಲೆ ಬಂದು ನಾನು ಪಡೆದದ್ದನ್ನು ಪರೀಕ್ಷಿಸುವಾಗ ನಾನು ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ಎಂಬುದು ಪ್ರತ್ಯಕ್ಷವಾಗುವುದು. ಆಡುಗಳಲ್ಲಿ ಚುಕ್ಕೆ ಮಚ್ಚೆ ಇಲ್ಲದ್ದು, ಕುರಿಗಳಲ್ಲಿ ಕಪ್ಪಲ್ಲದ್ದು ನನ್ನ ಬಳಿಯಲ್ಲಿ ಸಿಕ್ಕಿದರೆ ಅದನ್ನು ಕದ್ದದ್ದೆಂದು ಎಣಿಸಬಹುದು ಅಂದನು. ಅದಕ್ಕೆ ಲಾಭನು, ಒಳ್ಳೆಯದು, ನೀನು ಹೇಳಿದಂತೆಯೇ ಆಗಲಿ. ಲಾಭನೇನು ಅಂದ್ಕೊಂಡ? ಅವೆಲ್ಲ ಆಗಲ್ಲ, ಸುಮ್ಮನೆ ಏನೋ ಬುರುಡೆ ಬಿಡ್ತಾ ಇದ್ದೆ. ನೀವು ನನಗೆ ಗೊತ್ತಿಲ್ವಾ? ಕುರಿ ನನಗೆ ಗೊತ್ತಿಲ್ವಾ? ಆಡುಗಳು ನನಗೆ ಗೊತ್ತಿಲ್ವಾ? ಇವ್ರಿಗೇನು ಗೊತ್ತಿತ್ತಲ್ಲ, ಅದಕ್ಕಿಂತ ಹೆಚ್ಚು ನಮ್ಮ ದೇವರಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಪ್ರಿಯ ಸಹೋದರ, ಮುಂದೆ ನೋಡೋಣ. ಅದೇ ದಿನ ಲಾಬಾನನು ಹೊತ್ತುಗಳಲ್ಲಿ ರೇಖೆ ಮಚ್ಚೆ ಇದ್ದವುಗಳನ್ನು, ಮೇಕೆಗಳಲ್ಲಿ ಚುಕ್ಕೆ ಮಚ್ಚೆ ಇದ್ದವುಗಳನ್ನು, ಅಂದರೆ ಸ್ವಲ್ಪ ಬಿಳುಪಾದ ಬಣ್ಣವು ತೋರಿದ ಎಲ್ಲವುಗಳನ್ನು, ಕುರಿಗಳಲ್ಲಿ ಕಪ್ಪಾದವುಗಳನ್ನು ವಿಂಗಡಿಸಿ ತನ್ನ ಮಕ್ಕಳ ವಶಕ್ಕೆ ಒಪ್ಪಿಸಿ ತನಗೂ ಯಾಕೋಬನಿಗೂ 3 ದಿನದ ಪ್ರಯಾಣದಷ್ಟು ದೂರ ಅಂತರವನ್ನು ಬಿಟ್ಟನು. ಯಾಕೋಬನು ಲಾಬಾನನ ಹಿಂಡಿನಲ್ಲಿ ಮಿಕ್ಕಾದವುಗಳನ್ನು ಮೇಯಿಸಿದನು. ಹೀಗೆ ಇವರಲ್ಲಿ ಯಾಕೋಬನು ಲಿಬ್ನೆ, ಲೂಜು, ಅರ್ಮೋನ್ ಎಂಬ ಮರಗಳಲ್ಲಿ ಹಸಿ ಕೋಲುಗಳನ್ನು ತೆಗೆದುಕೊಂಡು ಪಟ್ಟೆ ಪಟ್ಟೆಯಾಗಿ ತೊಗಟೆಯನ್ನು ಸುಲಿದು ಅವುಗಳಲ್ಲಿರುವ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ ಅವುಗಳನ್ನು ಆಡುಕುರಿಗಳು ಹಿಂಡು ನೀರು ಕುಡಿಯುವ ದೋಣಿಗಳಲ್ಲಿ ಇಟ್ಟನು. ಆಡುಕುರಿಗಳು ಕುಡಿಯುವುದಕ್ಕೆ ಬಂದ ಸಮಯವೇ ಅವುಗಳಿಗೆ ಸಂಗಮ ಕಾಲವಾಗಿತ್ತು. ಅವು ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಿದ್ದರಿಂದ ಬೇರೆ ರೇಖೆ ಚುಕ್ಕೆ ಮಚ್ಚೆಗಳುಳ್ಳ ಮರಿಗಳನ್ನು ಈದವು. ಯಾಕೋಬನು ಆ ಮರಿಗಳನ್ನು ಲಾಬಾನನ ಹಿಂಡಿಗೆ ಸೇರಿಸದೆ ತನ್ನವೆಂದು ಪ್ರತ್ಯೇಕಿಸಿದನು. ಹಲ್ಲೆಲೂಯ. ಬಹುಶಃ ಲಾಬಾನನು ಹಾಕಿರ್ಬೋದು, ಆ ಮರದ ಕಟ್ಟಿಗೆ ತಗೊಂಡೋಗಿ ಮಾಡಿರ್ಬೋದು. ಅಲ್ಲಿ ಆಗೋದಿಲ್ಲ, ಇಲ್ಲಿ ಮಾತ್ರ ಆಯಿತು. ಯಾಕೆ ಅಂತ ಹೇಳಿದ್ರೆ, ಯಾರು ಸಂಗಡ ಇದ್ದರು? ದೇವರು ಸಂಗಡ ಇದ್ದರೆ ಎಲ್ಲ ಕುರಿಗಳು ಕಂದಾದ ಕುರಿಗಳು, ಚುಕ್ಕೆ ಮಚ್ಚೆಯುಳ್ಳ ಆಡುಗಳನ್ನು ದೇವರು ಖಂಡಿತವಾಗಿ ಕೊಡ್ತಾರೆ. ಮತ್ತು ಲಾಬಾನನು ಆಡು ಕುರಿಗಳ ಮುಖಗಳನ್ನು ರೇಖೆಯುಳ್ಳ ಆಡುಗಳ ಮತ್ತು ಕಪ್ಪಾದ ಕುರಿಗಳ ಕಡೆಗೆ ತಿರುಗಿಸಿದನು. ಇದಲ್ಲದೆ ಬಲಿಷ್ಠವಾದ ಆಡು ಕುರಿಗಳು ಸಂಗಮ ಮಾಡುವಾಗ ಆ ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಲಿ ಎಂದು ಯಾಕೋಬನು ದೋಣಿಗಳಲ್ಲಿ ಕೋಲುಗಳನ್ನು ನಿಟ್ಟನು. ಬಲಹೀನ ಆಡು ಕುರಿಗಳ ಎದುರಾಗಿ ಇಡಲಿಲ್ಲ. ಹೀಗೆ ಬಲವಿಲ್ಲದವುಗಳು ಲಾಬಾನನ ಪಾಲಿಗೆ ಬಿದ್ದವು, ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು. ಯಾಕೋಬನು ಬಹಳ ಸಂಪತ್ತುಳ್ಳವನಾದನು. ಎಲ್ಲರೂ ಹೇಳೋಣ, ಯಾಕೋಬನು. ಇನ್ನೊಂದ್ಸರಿ ಹೇಳ್ರಿ, ಯಾಕೆ? ಎಲ್ಲರೂ ಹೇಳೋಣ, ದೇವರು ಅವನ ಸಂಗಡ. ಒಂದನ್ನು ನೆನಪಲ್ಲಿ ಇಟ್ಕೊಂಡಿರ್ರಿ, ನಮ್ಮ ಹತ್ರ ಸಂಪತ್ತು ಇರಬಾರ್ದು ದೇವ್ರ ಚಿತ್ತ ಅಲ್ಲ. ನಮಗೆ ಸಂಪತ್ತು ಇರಬಾರ್ದಂಥ ದೇವ್ರ ಚಿತ್ತ ಅಲ್ಲ. ನಮಗೆ ಒಳ್ಳೆ ಮನೆ ಇರಬೇಕು, ಒಳ್ಳೆ ಊಟ ಇರಬೇಕು, ಆರೋಗ್ಯ ಇರಬೇಕು, ನಮಗೆ ಆದಾಯ ಇರಬೇಕಂತೇಳಿ ನಮ್ಮ ದೇವರ ಚಿತ್ತ. ಹಾಗಾದರೆ ಲಾಬಾನ ಸಂಗಡ ದೇವರಿದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ, ಯಾಕೋಬನು ಬಹಳ ಸಂಪತ್ತುಳ್ಳವನು ಆದನು. 20 ವರ್ಷ ಕಷ್ಟಪಟ್ಟ, ಇಲ್ಲ ಅಂತ ಹೇಳೋದಿಲ್ಲ. 20 ವರ್ಷ ದೇವರು ಅವನ ಸಂಗಡ ಇದ್ರು. 20 ವರ್ಷ ಅವನಿಗೆ ಆಗ್ತಾ ಇರೋದನ್ನೆಲ್ಲ ನೋಡಿದ್ರು. ಒಂದು ದಿವಸ ದೇವರು ಬಾಗಿಲು ತೆರೆದ್ರು. ನಿನ್ನ ಸಂಗಡ ಇರುವ ದೇವರು ಒಂದು ದಿವಸ ಬಾಗಿಲು ತೆರೀತಾರೆ, ನಿನ್ನನ್ನು ಸಂಪತ್ತುಳ್ಳ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. ಹಲ್ಲೆಲೂಯ. ಓಕೆ, ಇನ್ನೊಂದು ಕಥೆಯಲ್ಲಿ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸಹ ನೀಲಿ ಉಂಗುರು ಇಲ್ಲ, ಅಲ್ಲಿ ಸಹ ಲಕ್ಕಿ ಸೀರೆ ಇಲ್ಲ, ಅಲ್ಲಿ ದೇವರೇ ಇದ್ರು. ಆದಿಕಾಂಡ 39ರಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯ. ಆದಿಕಾಂಡ 39 ಮೊದಲನೇ ವಚನದಿಂದ, ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವನಾದ ದಳವಾಯಿಯೂ ಆಗಿದ್ದ ಪೋಟಿಫರನು. ಯೆಹೋವನು
ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾದನು. ಇವತ್ತು ನನ್ನ ಹೆಸರು ಹೇಳ್ಕೊಂಡು ನಾನು ಹೇಳ್ತೇನೆ, ಯೆಹೋವನು ನವೀನ್ ಸಂಗಡ ಇದ್ದದರಿಂದ ನವೀನ್ ಏಳಿಗೆ ಆದನು. ಅಯ್ಯೋ, ನೀವು ಹೇಳಕ್ಕೂ ಮನಸ್ಸಿಲ್ಲ ನಿಮಗೆ. ಹೇಳಾದ್ರೂ ನೋಡ್ರಿ ಸೈತಾನ್ ಹೆಂಗೆ ಓಡೋಗ್ತಾನೆ ಹೇಳ್ರಿ. ಅರಿಕೆ ನಾವು ಮಾಡಬೇಕು, ಯೆಹೋವನು ನನ್ನ ಸಂಗಡ ಇದ್ದಾನೆ, ನಾನು ಏಳಿಗೆ ಆಗ್ತೀನಿ. ಏಳಿಗೆ ಅಂದ್ರೇನು? ಏಳಿಗೆ ಅಂದ್ರೆ ನಿಜವಾದ ಕನ್ನಡ ಶಬ್ದ ಬಹಳ ಚಂದ. ಏಳಿಗೆ ಅಂತ ಹೇಳಿದ್ರೆ ಏನು ಮುಟ್ತಿರೋ ಅದೆಲ್ಲ ಆಶೀರ್ವಾದ, ಎಲ್ಲಿ ಹೋಗ್ತಿರೋ ಆಶೀರ್ವಾದ, ಎಲ್ಲಿ ಕುತ್ಕೊಳ್ತಿರೋ ಆಶೀರ್ವಾದ. ಇದು ಎಲ್ಲ ಯಾಕಾಯ್ತಂದ್ರೆ ಯೋಸೇಫ ಅತಿ ಸುಂದರ ಆಗಿದ್ದ. ಕೇಳ್ತಾ ಇದ್ದೀರಾ? ಯೋಸೇಫ ಅತಿ ಸುಂದರ ಆಗಿದ್ದ. ಅದಕ್ಕಾಗಿ ಅಲ್ಲ, ಯೋಸೇಫನ ಸಂಗಡ ದೇವರು ಇದ್ದದ್ರೇನು. ಯೋಸೇಫನ ಮರ್ಯಾದೆ ಏನಿತ್ತು? ಯೋಸೇಫನಿಗೆ ಏನಾನ ಮರ್ಯಾದೆ ಇತ್ತ? ಇಲ್ಲಿ ಏನಾಯ್ತಂದ್ರೆ, ಈ ಪೋಟಿಫರನ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಚೆನ್ನಾಗಿದ್ದ, ಎಲ್ಲದ್ರ ಮೇಲೆ 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 ಬರ್ತಾ ಇದ್ದ. ದಿಢೀರಂತ ಹೊತ್ಕೊಂಡು ಬಿದ್ದ. ಯಾಕೆ? ಅವನ ಹೆಂಡತಿಯಿಂದ ಸುಳ್ಳು ಆಪಾದನೆಗೆ ಒಳಗಾದ ಮೇಲೆ ಯೋಸೇಫನನ್ನ ಕಂಡವರೆಲ್ಲ ಏನ್ ಮಾಡೋರು? ತೂತು ಅನ್ನೋರು. ಹೇಳ್ರಿ, ಹೇಳ್ರಿ, ನೀವು ಯಾರು ಹೇಳ್ತಾ ಇಲ್ಲ, ಸರಿಯಾಗಿ ಹೇಳ್ರಿ. ಹಂಗ ಅಯ್ಯೋ ತೂತು ಅಲ್ರಿ, ಥೂ ಥೂ ಹೇಳ್ರಿ.